ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕ್ರಿಶ್ಚಿಯನ್ ಚಾನಲಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ಡೀಪು 7, 8 ಈ ಥರ ಕಮ್ಮಿ ಇದ್ದಾಗ 6 ಈ ಥರ ಇದ್ದಾಗ ಎಷ್ಟು ಶೋಲ್ಡರ್ ಇಟ್ಕೋಬೇಕು, ಎಷ್ಟು ಈ ಕರ್ಗಳು ಡೌನ್ ಮಾಡಬೇಕು. ಸ್ವಲ್ಪ ಹುಷಾರಿಲ್ಲ, ಗಂಟ್ಲು ಸರಿ ಇಲ್ಲ, ಅದಕ್ಕೆ ಈ ಕಂಕ್ಲು ಡೌನ್ ಎಷ್ಟು ಮಾಡಬೇಕು, ಈ ಭುಜದ ಅಳತೆ ಎಷ್ಟು ಇಟ್ಕೋಬೇಕು ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ಅದೇ ನಮ್ಮ ಸಬ್ಸ್ಕ್ರೈಬರು ಹೇಳಿದರು, ಈ ಹಾರ್ಮೋನ್ ಅಂತ ಇಂಗ್ಲೀಷಲ್ಲಿ ಮತ್ತು ಶೋಲ್ಡರ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ, ಅದಕ್ಕೆ ಅವ್ರು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಎಲ್ಲನೂ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಆ ಥರ ಎಷ್ಟು ಡೌನ್ ಇದು ಈ ಕಂಕ್ಲು ಎಷ್ಟು ಕೆಳಗಡೆ ಮಾಡ್ಕೋಬೇಕು, ಎಷ್ಟು ಇಂಚು ಅನ್ನೋದನ್ನೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಕಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅದೇ ರೀತಿ ನಿಮ್ಮ ವಿಡಿಯೋನ ಲೆಂತಾಗಿ ನೋಡಿ, ಏನು ಅರ್ಥ ಆಗಿಲ್ವೋ, ಏನು ಅರ್ಥ ನಿಮ್ಗೆ ಏನು ಬೇಕು ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ, ಇಲ್ಲಾಂದರೆ ಸ್ಕ್ರೀನ್ ಮೇಲೆ ಕಳಿಸೋ ನಂಬರ್ಗೆ ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಮೆಸೇಜ್ ಮಾಡಿಸಿ, ಇಲ್ಲ ವಾಯ್ಸ್ ಮೆಸೇಜ್ ಕಳಿಸಿ, ಇಲ್ಲ ಕಾಲ್ ಮಾಡೋದು ಹೇಳಿ. ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ರೀತಿ ನನಗೆ ಮೆಸೇಜ್ನ ಕಾಲ್ ಮಾಡಿದೆ. ಸೇಮ್ ಅದನ್ನು ನೆಕ್ಸ್ಟ್ ರಿಪೀಟ್ ಮಾಡ್ತೀನಿ. ಇನ್ನೊಬ್ಬರು ಸಬ್ಸ್ಕ್ರೈಬ್ ಹೇಳಿದ್ರು ವಿಡಿಯೋ ಸ್ವಲ್ಪ ಚಿಕ್ಕದಾಗಿ ಬರ್ತಾಯಿದೆ ಬಾಕ್ಸ್ ಟೈಪ್ ಅಂತ. ಅದನ್ನು ನಾವು ಯಾಕಂದ್ರೆ ನನ್ನ ಸಪೋರ್ಟಿಂಗ್ ಯಾರು ಇಲ್ಲ, ಅದಕ್ಕೋಸ್ಕರ ನನ್ನ ಫೋನ್ ಒಂದು ಕಡೆ ಇಟ್ಟು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಒಂದೊಂದು ಸರಿ ಡಿಸ್ಟೆನ್ಸ್ ಹೆಚ್ಚು ಕಮ್ಮಿ ಇದ್ದಾಗ ನಿಮ್ಗೆ ಆ ಥರ ಬರ್ತಾಯಿದೆ. ಅದನ್ನು ನೋಡಿಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಆಗಿ ಮಾಡ್ತೀನಿ, ಓಕೆನಾ? ಅದೇ ರೀತಿ ಈ ವಿಡಿಯೋನ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಬೇರೆಯವರು ಕಲಿಬೇಕು ಅಂದ್ಕೊಂಡಿರೋರ್ಗು, ಇಲ್ಲ ಸ್ವಲ್ಪ ಕಲ್ತಿರೋರ್ಗು. ಯಾಕಂದರೆ ಇದು ಟೈಲರ್ ಅನ್ನೋದು ಒಂದು ಸಮುದ್ರ ಇದ್ದಂಗೆ, ಎಷ್ಟು ಕಲಿತಾ ಇದ್ರೂ ಸಾಕಾಗೋದೇ ಇಲ್ಲ. ಇವಾಗ ನಾನು ಎಕ್ಸಾಂಪಲ್ ನಾನೇ ಇಟ್ಕೊಳ್ಳಿ, ನಾನು ಕಲಿತು ಶಾಪ್ನ ಬೂಟಿಕ್ನ ಓಪನ್ ಮಾಡಿ 7 ಇಯರ್ಸಿಂದ ಸಕ್ಸಸ್ಫುಲ್ಲಾಗಿ ರನ್ ಮಾಡ್ತಾಯಿದ್ರು. ನನಗೆ ಇನ್ನೊಂದು ಸ್ವಲ್ಪ ಡೌಟ್ಗಳು ಬಂದಾಗ, ಈ ಡಿಸೈನ್ ಪ್ಯಾಟ್ರನ್ಸ್ ಚೇಂಜ್ ಬಂದಾಗ ಏನು ಮಾಡ್ತೀನಿ ಅಂದರೆ ನಮ್ಮ ಸೀನಿಯರ್ ಮಾಸ್ಟರ್ಗೆ ಕಾಲ್ ಮಾಡಿ ಕೇಳಿಕೊಂಡು ಸಜೆಷನ್ ತೊಗೊಂಡು, ಇಲ್ಲ ಪೇಪರ್ ಕಟ್ಟಿಂಗ್ ಮಾಡಿ ಮೆಜರ್ಮೆಂಟ್ ಚೆಕ್ ಮಾಡಿಕೊಂಡು ಕನ್ಫರ್ಮ್ ಇದ್ದರೆ ಮಾತ್ರ ನಾನು ಬಟ್ಟೆನ ಕಟ್ ಮಾಡೋಕ್ಕೆ ಹೋಗ್ತೀನಿ. ಅದಕ್ಕೋಸ್ಕರ ಏನು ಹೇಳ್ತಾ ಇದ್ದೆ ಅಂದರೆ, ನಿಮ್ಗೆ ಯಾವ ಥರ ಏನು ಬೇಕು ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿದ್ರೆ ನನಗೆ ಅರ್ಥ ಆಗುತ್ತೆ. ನಾನು ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ ಅಂದರೆ ನಮ್ಮ ಮಾಸ್ಟರ್ ಹತ್ರ, ಸೀನಿಯರ್ಸ್ ಹತ್ರ ತಿಳ್ಕೊಂಡು ಅದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಒಂದು ವಿಡಿಯೋನ ಮಾಡ್ತೀನಿ. ಅದೇ ರೀತಿ ನಾನು ಪ್ರತಿಯೊಂದು ಬ್ಲೌಸಸ್ನೂ ಅಷ್ಟೇ ಕಟಿಂಗ್ ತೋರಿಸ್ತಾ ಇದ್ದೀನಿ, ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ, ಪ್ಲಸ್ ಅದನ್ನು ಫಿಟ್ಟಿಂಗ್ ಯಾವ ಥರ ಬಂದಿದೆ ಐರನ್ ಮಾಡಿ ನೀಟಾಗಿ ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದ್ದು, ಲಂಗಾನ ಫಿಟ್ನ ಐರನ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡು ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಒಂದು ಸ್ಕರ್ಟ್ ಇದೆ, ಅದನ್ನು ಐರನ್ ಮಾಡಬೇಕು. ಇವಾಗ ಸ್ಟಿಚಿಂಗ್ ಮಾಡಿ ಕಟಿಂಗ್ ಆಗಿದೆ, ಅದನ್ನು ಹೊಲ್ದಾದ್ಮೇಲೆ ಫಿಲ್ಸ್ ನೀಟಾಗಿ ಒಂದು ಟೇಬಲ್ ರೆಡಿ ಮಾಡಿಕೊಂಡು ಅದಕ್ಕೆ ಸ್ಟೀಮ್ ಐರನ್ ನೆನ್ನೆ ಲಾಸ್ಟ್ ವೀಡಿಯೋದಲ್ಲಿ ಯೂಸ್ ಮಾಡಿದಂಗೆ ಸ್ಟೀಮ್ ಐರನ್ ಯೂಸ್ ಮಾಡಬೇಕು. ಯಾಕಂದ್ರೆ ನಾರ್ಮಲ್ ಐರನ್ ಬಾಕ್ಸ್ ಸ್ವಲ್ಪ ಹೀಟ್ ಜಾಸ್ತಿ ಹೀಟ್ ಪ್ರೆಸ್ ಮಾಡಿದ್ರೆ ಸುಟ್ಟೋಗುತ್ತೆ, ಲಂಗ ವೇಸ್ಟ್ ಆಗುತ್ತೆ. ಅದೇ ನಾವು ಸ್ಟೀಮ್ ಐರನ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಅದರಲ್ಲಿ ಅಬೆ ಬರುತ್ತೆ, ವಾಟರ್ದು ಕೆಳಗಡೆ ಶೂ ಇರುತ್ತೆ, ಅದು ಸ್ವಲ್ಪ ಫೈಬರ್ ಥರ ಇರುತ್ತೆ. ಬಟ್ ಅದು ಸುಟ್ಟೋಗೆ 100% ಚಾನ್ಸಸ್ ಇರಲ್ಲ. ಅದಕ್ಕೋಸ್ಕರ 2 ಇಲ್ಲ 3ನೇ ಪಾಯಿಂಟಲ್ಲಿ ಇಟ್ಕೊಂಡು ಸ್ವಲ್ಪ ಹೀಟ್ ಪ್ರೆಷರ್ ಕೊಟ್ಟು ವಾಟರ್ ಕೊಟ್ಟು ನಾವು ನೀಟಾಗಿ ಆ ಫಿಲ್ಟ್ ಮೇಲೆ ಐರನ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ನಮಗೆ ಎಷ್ಟು ಬೇಕೋ ನೀಟಾಗಿ ಅಷ್ಟೇ ಫ್ರೆಶ್ ಆಗಿಬಿಡುತ್ತೆ. ಅದಾದಮೇಲೆ ಓಪನ್ ಆದ್ರೂ ಲೈನ್ಸ್ ಹಂಗೆ ಇರುತ್ತೆ ನೀಟಾಗಿ. ಅದಕ್ಕೋಸ್ಕರ ನಾನು ಲಾಸ್ಟ್ ವೀಡಿಯೋದಲ್ಲಿ ಇದು ಮಾಡಿದ್ದು. ಅದೇ ರೀತಿ ಇನ್ನೊಂದು ಸಬ್ಸ್ಕ್ರೈಬರ್ ಹೇಳಿದರು, ಕಾಮೆಂಟ್ ಮಾಡಿದರು, ಲೇಡೀಸ್ಗೆ ಮನೆಯಲ್ಲಿ ಯಾವ ಮಿಷಿನ್ನು ಕಂಫರ್ಟ್ ಆಗಿರುತ್ತೆ ಅಂತ ಹೇಳಿದರು. ನೀವು ಯಾವಾಗವಾಗ ಹೊಲಿಬೇಕು ಅಂದ್ಕೊಂಡಿರೋರಿಗೆ ಬರೀ ಹೆಡ್ ಮಾತ್ರ ಬರುತ್ತೆ, ಅದರಲ್ಲಿ ಯೂಸ್ ಮಾಡ್ಕೋಬೋದು. ಇಲ್ಲಿ ಮೇಲ್ಗಡೆ ಅದಕ್ಕೆ ಸ್ಟ್ಯಾಂಡ್ ಗಿಂಡ್ಬೋದು ಆಗಲ್ಲ, ಅದಕ್ಕೆ ಅಂತ ಸ್ವಲ್ಪ ಜಾಗ ಅರಿಯೋದು ಆ ಥರ ಏನು ಬೇಕಾಗಿರಲ್ಲ. ಒಂದು ಟೇಬಲ್ ಇದೆ, ಟೇಬಲ್ ಮೆಟ್ಕೊಂಡು ಒಂದು ಸ್ವಲ್ಪ ಹೊಲಿಯೋದು. ಅಂದರೆ ಇಲ್ಲ ಸರ್ ನಾವು ಜಾಸ್ತಿ ವರ್ಕ್ ಮಾಡಬೇಕು ಮನೆಯಲ್ಲಿ ಅಂತಂದರೆ, ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಜಾಕ್ ಮಿಷಿನ್ನು, ಅದೇ ತೊಗೊಳ್ಳಿ. ಸ್ವಲ್ಪ ಸ್ಪೇಸ್ ಜಾಸ್ತಿ ಬರುತ್ತೆ ಅದಕ್ಕೆ, ಆದ್ರೂ ನೀವು ಎಷ್ಟೇ ವರ್ಕ್ ಮಾಡಿದ್ರು ಹೀಟ್ ಬರೋಲ್ಲ. ಅದೇ ಚಿಕ್ಕ ಮಿಷಿನ್ ಅದೇ ಸ್ವಲ್ಪ ಹೀಟ್ ಬರೋ ಚಾನ್ಸಸ್ ಇರುತ್ತೆ, ಸ್ಪೀಡಾಗಿ ಹೊಲಿಯೋಕ್ಕಾಗಲ್ಲ, ದಾರ ಥ್ರೆಡ್ ಕಟ್ ಆಗುತ್ತೆ. ಸ್ಪೀಡಾಗಿ ಹೊಲಿಯೋಕ್ಕೆ ಹೋದ್ರೆ ಏನಾಗುತ್ತೆ ಅಂದರೆ, ಬರೀ ಹೆಡ್ಡೇ ಇರುತ್ತೆ, ಸಪೋರ್ಟಿಂಗ್ ಕೆಳಗಡೆ ಸ್ಟ್ಯಾಂಡ್ ಇರಲ್ಲ. ಅವಾಗ ಏನಾಗುತ್ತೆ, ಅದು ಶೇಕ್ ಆಗುತ್ತೆ, ಹಿಡ್ಕೊಳ್ಳೋ ಗ್ರಿಪ್ ಸಿಗಲ್ಲ ನಿಮಗೆ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ, ನೀವು ಈ ಥರ ಜಾಕ್ ಮಿಷಿನ್ ನಾನು ತೋರಿಸ್ಕೊಡಲ್ಲ, ಆ ಥರ ತೊಗೊಂಡ್ರೆ ನೀವು ಬೆಳಗ್ಗೆಯಿಂದ ಸಾಯಂಕಾಲ 24 hours ವರ್ಕ್ ಮಾಡಿದ್ರು ಮಿಷಿನ್ ಏನೂ ಆಗೋಲ್ಲ. ಅದು ಅಷ್ಟು ಕಂಫರ್ಟ್ ಆಗಿರುತ್ತೆ, ಟೇಬಲ್ ಇರುತ್ತೆ, ಫಿನಿಶಿಂಗ್ ಇರುತ್ತೆ. ಮತ್ತು ಚಿಕ್ಕ ಮಿಷಿನ್ ತೊಗೊಂಡ್ರೆ ಏನಾಗುತ್ತೆ ಅಂದರೆ, ಪ್ರತಿದಿನ ನೀವು ಆಯಿಲ್ ಹಾಕಬೇಕು. ಮಾಮೂಲಿ ಬ್ಲ್ಯಾಕ್ ಹೆಡ್ ಬರುತ್ತಲ್ಲ, ಅದು ತೊಗೊಂಡ್ರೆ ಆಯಿಲ್ ಹಾಕಬೇಕಾಗುತ್ತೆ ಡೈಲಿ. ಆಯಿಲ್ ಹಾಕ್ದಾಗ ಏನಾಗುತ್ತೆ, ನಾವು ಲೈಟ್ ವೈಟ್ ಕಲರ್ದು ಈ ಥರ ತೆಳುವ ಆ ಬಟ್ಟೆಗಳು ಹೊಲ್ದಾಗ ಒಂದೇ ಒಂದು ಪಿನ್ ಡ್ರಾಪ್ ಆಯಿಲ್ ಬಿದ್ದರೂ ನೀಟಾಗಿ ಒರೆಸ್ಕೋಬೇಕು. ಸ್ವಲ್ಪ ಆಯಿಲ್ ಬಿಟ್ಟರು ಬಟ್ಟೆ ಗಲೀಜಾಗೋ ಚಾನ್ಸಸ್ ಇರುತ್ತೆ. ಅದೇ ಇದರಲ್ಲಿ ಕೆಳಗಡೆ ಮಾತ್ರ ಆಯಿಲ್ ಹಾಕ್ಬಿಟ್ಟೆ ಫುಲ್ ಮಿಷಿನ್ಗೆಲ್ಲನೂ ಅದೇ ರೊಟೇಟ್ ಮಾಡ್ಕೊತದೆ ಆಯಿಲ್ ಎಲ್ಲ. ಮತ್ತು ಬರೀ ನೈಟಲ್ಲಿ ಮಾತ್ರ ಸೆಟಲ್ಗೆ ಮಾತ್ರ 2 ಡ್ರಾಪ್ ಆಯಿಲ್ ಹಾಕ್ಬೇಕು ಅಷ್ಟೇ. ಅದು ಬಿಟ್ಟರೆ ನಾವೇನು ಹಾಕೋಂಗಿರಲ್ಲ, ಅವಾಗ ಬಟ್ಟೆನೂ ಗಲೀಜಾಗಲ್ಲ. ಫಿನಿಶಿಂಗ್ ನೀವು ಹೆಂಗೆ ಬಿಟ್ರೇನೋ ಅಷ್ಟೇ ನೀಟಾಗಿ ಫಿನಿಶಿಂಗ್ ಬರ್ತದೆ. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಸಜೆಷನ್ ಮಾಡೋದು, ಜಾಕ್ ಮಿಷಿನ್ ತೊಗೊಂಡು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಅದು ಸೆಕೆಂಡ್ ಹ್ಯಾಂಡ್ಲೂ ಸಿಗುತ್ತೆ. ಅದನ್ನೇ ತೊಗೊಂಡ್ರೆ ಏನಾಗುತ್ತೆ ಅಂದರೆ, ನಮ್ಗೆ ಫೀಚರ್ ಚೆನ್ನಾಗಿ ಬರುತ್ತೆ, ಎಷ್ಟು ವರ್ಷ ಹೋದ್ರೂ ಅದಕ್ಕೆ ವ್ಯಾಲ್ಯೂ ಹಂಗೆ ಇರುತ್ತೆ, ಬಟ್ ಫಿನಿಶಿಂಗು ಅಷ್ಟೇ ಬರುತ್ತೆ. ಮತ್ತೆ ಸಣ್ಣ ಪುಟ್ಟ ರಿಪೇರೀಸ್ ಎಲ್ಲ ಯಾವುದೂ ಬರಲ್ಲ.
ಕಮ್ಮಿ ಅಂದ್ರೂ ಒಂದು 5 ವರ್ಷ ಏನು ರಿಪೇರಿ ಬರಲ್ಲ. ನಾನು ಈಸ್ಕೊಂಡು ಹೆಚ್ಚು ಕಮ್ಮಿ 4 ವರ್ಷ ಆಯಿತು. ರೆಗ್ಯುಲರ್ ಸರ್ವಿಸ್ ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಬರಲ್ಲ. ಸರ್ವಿಸ್ ಅಂದರೆ ನಾವೇನಾದರೂ ರಫಾಗಿ ತಿರುಗಿಸಿ ಜಾಸ್ತಿ ಬೀಡ್ಸ್ ಎಲ್ಲ ಹೊಡೆದು ಬೀಡ್ಸ್ ಇದು ಡ್ರೆಸ್ಸು ಬ್ಲೌಸ್ ಹೊಲ್ದಾಗ ಒಂದೊಂದಲ್ಲಿ ಸ್ಟೋನ್ಸು ಒಂದು ಬ್ಲೌಸ್ ಹೊಲಿಬೇಕಾದ್ರೆ ತೋರಿಸ್ಕೊಟ್ಟೆ ಬ್ಲೌಸು ಅದೆಲ್ಲ ಬರುತ್ತೆ ಅಂತ. ಅದರಲ್ಲಿ ಸ್ಟೋನ್ಸ್ ಸಣ್ಣ ಇರ್ತವೆ. ನಿಧಾನ ಕೊಲಿಗೂ ನಾವು ಹಿಂಗೆ ಸ್ವಲ್ಪ ಹಂಗೆ ಮಾಡಿದ್ರೆ ನೀರು ಹೋಗಿ ಅದು ಸೆಟಲ್ ಟಚ್ ಆಗಿಬಿಟ್ರೆ ಏನಾಗುತ್ತದೆ, ಅದು ಸ್ವಲ್ಪ ಸ್ಟಿಚಸ್ ಹಿಂದೆ ಮುಂದೆ ಬರುತ್ತೆ. ಅವಾಗ ಏನು ಮಾಡ್ತೀವಿ, ಅದನ್ನು ರೆಗ್ಯುಲರ್ ಸರ್ವಿಸ್ ಥರ ಮಾಡಿ ಸೆಟಲ್ ಅದೆಲ್ಲ ಸಣ್ಣ ಪುಟ್ಟ ನಾವೇ ಮಾಡ್ಕೊತೀವಿ. ಅಷ್ಟು ಬಿಟ್ಟರೆ ನಾವು ನಾರ್ಮಲ್ ಬಟ್ಟೆ ನೀವು ಹೊಲಿಯೋದಾದರೆ ಏನು ಪ್ರಾಬ್ಲಮ್ ಬರೋಲ್ಲ. ಅದಕ್ಕೋಸ್ಕರ ಹೇಳ್ತಾರೆ, ಅದೇ ಮಿಷಿನ್ನು ಬೆಟರ್ ಆಪ್ಷನ್ ನಿಮಗೆ. ಓಕೆನಾ? ಇದು ಇವತ್ತಿನ ವಿಡಿಯೋ. ಲೇಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾರಾದರೂ ನಮ್ಮ ಸಬ್ಸ್ಕ್ರೈಬರ್ ಕಾಮೆಂಟ್ ಮಾಡಿದಾಗ ಅದು ಖಂಡಿತವಾಗ್ಲೂ ನಾನು ಮಾತಾಡಬೇಕಾದ್ರಗೋಸ್ಕರ ಅದಕ್ಕೋಸ್ಕರ ಸ್ವಲ್ಪ ಲೆಂತಿ ಆಗುತ್ತೆ. ನಾವು ರೆಗ್ಯುಲರ್ ಆಗಿ ಇವಾಗ ನಾರ್ಮಲ್ ಬ್ಲೌಸ್ನ ಯಾವ ಥರ ಕಟ್ ಮಾಡಬೇಕು ನೀಟಾಗಿ ಫಿನಿಶಿಂಗ್ ಆಗಿ ಮತ್ತು ಡಿಪ್ ಕಮ್ಮಿ ಇರು ಇದನ್ನು ತೋರಿಸ್ಕೊಡ್ತೇವೆ. ಓಕೆನಾ? ಲೇಟ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ಕಸ್ಟಮರ್ ಕೊಟ್ಟಿರೋವಂಥ ಅಳತೆ ಬ್ಲೌಸು. ಡೀಪ್ ಕಮ್ಮಿ ಇದೆ ನೋಡಿ. ಪ್ರಿಂಟು ಒಳಗಡೆ ನೋಡಿ ಯಾವ ಥರ ಇದೆ, ಪ್ಲಸ್ ಕ್ರಾಸ್ ಕಟ್ಟಿಂಗ್ ಇದೆ ನೋಡಿ, ಎಕ್ಸ್ಪೆಂಡ್ ಆಗುತ್ತೆ ನೋಡಿ. ಇದು ಯಾವ ಥರ ಕಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಸ್ಲೀವ್ಸ್. ನಾವು ಸ್ಲೀವ್ಸ್ ಈ ಥರ ಓಪನ್ ಮಾಡಿದಾಗ ಫಸ್ಟ್ ಲೆಂತ್ ನೋಡ್ಕೊತೀವಿ. 8 ಇಂಚಸ್ ಇದೆ, 8 ಇಂಚ್ ಇದೆ. ಮತ್ತು ಹಾರ್ಮೋಲ್ ಈ ಥರ ನೋಡ್ಕೊತೀವಿ, ಅದು 16 ಇದೆ. ಸ್ಲೀವ್ ರೌಂಡು ನೋಡು 11 ಇದೆ. ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದ್ರು ಲೈನಿಂಗ್ ಎಷ್ಟು ತಗೋ ಯಾವ ಥರ ಕಟ್ ಇದು ಮಾಡಬೇಕು ಅಂತ. ಇದರಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಲೈನಿಂಗು ಕಮ್ಮಿ ಇದ್ದಾಗ ಕಮ್ಮಿ ತೊಗೊಂಡು ನೋಡಿ, ಇಷ್ಟು 1 ಮೀಟ್ರ್ ತೊಗೊಂಡಿದ್ದೀನಿ. ಇದರಲ್ಲಿ ಯಾವ ಥರ ಸ್ಲೀವ್ಸ್ ಕಟ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ನಮ್ಮ ಸ್ಟೈಲಲ್ಲಿ ನಾನು ತೋರಿಸ್ತೀನಿ. ನಿಮಗೆ ಯಾವ ಥರ ಅನುಕೂಲ ಆಗಿತ್ತು ಆ ಥರ ಕಟ್ ಮಾಡ್ಕೊಂಡು ನಾನೇನು ಮಾಡ್ತೀನಿ, ಫ್ರಂಟ್ಗೆ ಜಾಯಿಂಟ್ ಬೇಡ ಅಂತ ಈ ಥರ ಇಷ್ಟು ಗ್ಯಾಪ್ ಇಟ್ಕೊತೀನಿ. ಈ ಥರ ಇಷ್ಟು ಗ್ಯಾಪ್ ಇಟ್ಕೊಂಡು ಐರನ್ನ ಯೂಸ್ ಮಾಡ್ತೀನಿ ಈ ಥರ. ಇದು ಯಾಕಂದರೆ ಇದು ಫ್ರಂಟ್ಗೆ ಇದು ಬ್ಯಾಕ್ಗೆ ಬರುತ್ತೆ, ಬ್ಯಾಕ್ ಜಾಯಿಂಟ್ ಬರಲಿ, ಫ್ರಂಟಿಗೆ ಬೇಡ ಅಂತ ನಾನು ಆ ಥರ ಕಟ್ ಮಾಡ್ಕೊತೀನಿ. ನೋಡಿ ಇದು ಸ್ಕೇಲ್ ಯೂಸ್ ಮಾಡ್ತೀನಿ. ಇದು ಪೀಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಎಷ್ಟು ಪೀಸಸ್ ಆಗಿಬಿಟ್ಟಿದೆ. ವಾಯ್ಸ್ ಸರಿ ಇಲ್ಲ, ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ. ಬೆಂಗಳೂರಲ್ಲಿ ವೆದರ್ ಸರಿ ಇಲ್ಲ ಇವಾಗ, ಫುಲ್ಲು ಮಳೆ, ಮಧ್ಯಾಹ್ನ ಕೋಲ್ಡು, ಬೆಳಕು ಬರ್ತಾಯಿಲ್ಲ, ಸೂರ್ಯನೇ ಕಾಣಿಸ್ತಾ ಇಲ್ಲ. ಇಷ್ಟಾಯಿತು. ಸ್ಲೀವ್ಸ್ ಎಷ್ಟಿದೆ ನಮ್ಮದು 8 ಇದೆ. 8 ಇದ್ದಾಗ 8.25 1 ಪಾಯಿಂಟ್ ಕಮ್ಮಿ ತೊಗೊಳಕ್ಕೆ ಈ 3 ಪಾಯಿಂಟು ಇಲ್ಲಿ ನಮ್ಮ ಮಾರ್ಜಿನ್ ತೊಗೊತೀವಿ. ಇಲ್ಲಿ ಕಂಕ್ಲ ಹತ್ರ ಅಟ್ಯಾಚ್ ಮಾಡ್ತೀವಲ್ಲ ಆವಾಗ, ಅದಕ್ಕೋಸ್ಕರ ಅಲ್ಲಿಗೊಂದು ಲೈನು. ಆರ್ಮೋಲು ಇದು ಆರ್ಮೋಲ್ ಅಂತೀನಿ, ಕಂಕ್ಲು ಡೌನು. ಸ್ಲೀವ್ ಲೆಂತ್ ಎಷ್ಟೇ ಇದ್ರೂ 3.25 ತೊಗೊತೀನಿ. 3.25 ಏನು ತೊಗೋಬೇಕು ಅಂತಂದರೆ ತೋರಿಸ್ತೀನಿ ನೋಡಿ. 3.25 ತೊಗೊಂಡ್ರೆ ಇಲ್ಲಿ ರಿಂಕಲ್ಸ್ ಬರೋಲ್ಲ. ಇಲ್ಲಾಂದರೆ ಕೆಲವೊಬ್ರಿಗೆ ನೋಡಿ ಹಿಂಗೆ ಬಂದು ಇಲ್ಲಿಗೆ ಲೈನ್ಸ್ ಎಲ್ಲ ಬರುತ್ತೆ. ಒಂದ್ಸರಿ ಚೆಕ್ ಮಾಡಿಬೇಕಂದ್ರೆ ಆ ಲೈನ್ಸ್ ಬರ್ತಿರೋ ನಾನು ಡೌನ್ ಜಾಸ್ತಿ ತೊಗೊಂಡ್ರೆ ಏನಾಗುತ್ತೆ, ಆ ಲೈನ್ಸ್ ಎಲ್ಲ ನಾವಿಲ್ಲಿ ಕಟ್ ಮಾಡಿಬಿಡ್ತೀವಿ. ಅವಾಗ ಏನಾಗುತ್ತೆ ಅಂದರೆ ಅದು ಬರೋಲ್ಲ. ಒಂದು ಲೈನ್ ಆಯಿತು. ಅದಾದಮೇಲೆ ಸ್ಲೀವ್ ಈ ಕೈ ಸುತ್ತಳತೆ ಬಂದ್ಬಿಟ್ಟು 11 ಇದೆ. 11 ಅಂದರೆ 5.25. ಇದು ಕಂಕಲ್ ರೌಂಡ್ ಬಂದ್ಬಿಟ್ಟು 8 ಇಂಚ್ ಇದೆ. 8 ಇಂಚ್ ಬೇಡ ಅಂದರೆ ಯಾವಾಗ ಅಷ್ಟೇ ನಾವು ಹಿಂಗೆ ಶೇಪ್ ತೆಗೆದಾಗ 1/4 ಇಂಚ್ ಅದರಲ್ಲಿ ಅಡ್ಜಸ್ಟ್ ಆಗುತ್ತೆ. ಅದಕ್ಕೋಸ್ಕರ 1/4 ಇಂಚ್ ಇಲ್ಲಿ ಕಮ್ಮಿ ತೊಗೊತೀನಿ. ಅಂದರೆ 7.25 ತೊಗೊಂಡಿದ್ದೀನಿ. 7.25 ತೊಗೊಂಡು ಇಲ್ಲೊಂದು ಲೈನು, ಮಾರ್ಜಿನ್ ಒಂದು ಲೈನು ನೋಡಿ. 16 ಇದ್ದರೆ ನಾನು ಇಲ್ಲಿ ಸ್ವಲ್ಪ ಬ್ಯಾಕಿಗೆ ಬಂದಿದ್ದಕ್ಕೆ ಫ್ರಂಟ್ ಕರೆಕ್ಟಾಗಿ ಬರುತ್ತೆ. ಇಷ್ಟು ಪೀಸ್ ಹಿಂಗೆ ಕ್ರಾಸಾಗಿ ಜಾಯಿನ್ ಮಾಡ್ಕೊತೀವಿ. ಅವಾಗೇನಾಗುತ್ತೆ, ಲೈನಿಂಗ್ ಸ್ವಲ್ಪ ಸೇವ್ ಆಗುತ್ತೆ. ತುಂಬ ದೊಡ್ಡ ಸೈಜ್ ಬಂದಾಗ ಏನು ಮಾಡ್ತೀವಿ, ಈ ಥರ ಫೋಲ್ಡ್ ಮಾಡ್ಕೊತೀವಿ. ಅದಾದಮೇಲೆ ಹಿಂಗೊಂದು ಲೈನು, ಅದಾದಮೇಲೆ ಈ ಲೈನು ಮಾರ್ಜಿನ್ ಬಿಟ್ಟಿರ್ತೀವಲ್ಲ ಅದು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಷ್ಟಾಯಿತು. ಇಷ್ಟಾದಮೇಲೆ ಫ್ರಂಟ್ ಶೇಪು ನಾನೇನು ಮಾರ್ಕ್ ಏನು ಮಾಡಲ್ಲ, ಹಂಗೆ ಕಟ್ ಮಾಡ್ತೀನಿ. ನೋಡೋರಿಗೋಸ್ಕರ ಮಾರ್ಕ್ ಮಾಡ್ತಾಯಿದ್ದೀನಿ ಸರ್. ನೋಡಿ ಈ ಥರ ಎಸ್ ಶೇಪಲ್ಲಿ ಇಷ್ಟೇ ಡಿಫ್ರೆನ್ಸ್ ಇರಬೇಕು. ಈ ಥರ ನಾನೇನು ಮಾಡ್ತೀನಿ ಅಂದರೆ ಮಾರ್ಕ್ ಏನು ಮಾಡಲ್ಲ, ರೆಗ್ಯುಲರಾಗಿ ಕಟ್ ಮಾಡಿಬಿಡ್ತೀನಿ. ಹಿಂಗೆ
ತುಂಬ ಸಬ್ಸ್ಕ್ರೈಬರ್ ಎಲ್ಲ ಫೋನ್ ಮಾಡಿ ತುಂಬ ನಮಗೆ ಕೆಲವೊಂದು ಟ್ರಿಕ್ಸ್ ಎಲ್ಲ ಗೊತ್ತಿಲ್ಲ ಸರ್ ಹೇಳ್ಕೊಟ್ಟು, ಅದರಲ್ಲಿ ಸ್ವಲ್ಪ ಏನೇನು ಐಡಿಯಾಸ್ ಇರುತ್ತೆ ಅದೆಲ್ಲ ತಿಳ್ಕೊಂಡ್ವಿ, ತುಂಬ ಅನುಕೂಲ ಆಗಿದೆ, ನೀವು ನಿಲ್ಲಿಸ್ಬೇಡಿ ಅಂತ ತುಂಬ ಜನ ಹೇಳ್ತಾಯಿದ್ದಾರೆ. ಖಂಡಿತವಾಗ್ಲೂ ನಾನು ಮಾಡ್ತಾ ಇರೋದೇ ನಿಮ್ಮೆಲ್ಲರಿಗೋಸ್ಕರ. ನಾನೇನಕ್ಕೆ ನಿಲ್ಲಿಸ್ತೀನಿ? ಯಾವುದೇ ಕಾರಣಕ್ಕೂ ನಾನು ಕಲ್ತಿರೋ ವಿದ್ಯೆನ ಎಲ್ಲರಿಗೂ ಹಂಚಬೇಕು ಅನ್ನೋದೇ ನನ್ನ ಮುಖ್ಯ ಉದ್ದೇಶ. ಅದು ಬಿಟ್ಟರೆ ಎಲ್ಲರಿಗೂ ಹೆಲ್ಪ್ ಮಾಡಬೇಕು ಅಂತ ಉದ್ದೇಶ. ನಾನು ಅಂಗಡಿ ಹಾಕಬೇಕು ಅನ್ನೋರಿಗೆ ಯಾವ ಥರ ಐಡಿಯಾಸ್ ಬೇಕು, ಕಟಿಂಗ್ ಮಾಡೋರಿಗೆ ಯಾವ ಥರ ಉದ್ದೇಶಬೇಕು, ಆದಮೇಲೆ ಆ ಶಾಪ್ ಓಪನ್ ಆದಮೇಲೆ ಏನು ಮಾಡಬೇಕು ಎಲ್ಲ ಟ್ರೈನಿಂಗ್ ಕೊಡ್ತೀನಿ. ಅದಾದಮೇಲೆ ನೋಡಿ, ಇದು ಹಿಂಗೆ ಬಿಡಬಾರ್ದು, ಸ್ವಲ್ಪ ಕ್ರಾಸ್ ಕಟ್ ಮಾಡಿ. ಇದೇನಕ್ಕೆ ಇಷ್ಟು ಏನಕ್ಕೆ ಕಟ್ ಮಾಡೋದಂತು ಅಂತಂದರೆ, ಈ ಲೈನು ಹೊಲಿಬೇಕಾದ್ರೆ ಇಲ್ಲಿ ನೋಡಿ ಕ್ರಾಸ್ ಮಾಡಿದೀವಾ, ಹೊಲಿಬೇಕಾದ್ರೆ ಇಲ್ಲಿ ಸ್ಟ್ರೈಟ್ ಬರುತ್ತೆ. ಬೇಕಂದ್ರೆ ಸೈಡ್ ಹೊಲಿಬೇಕಾದ್ರೆ ತೋರಿಸ್ಕೊಡ್ತೀನಿ. ಸ್ಲೀವ್ಸ್ ಆಯಿತು. ಸ್ಲೀವ್ಸ್ ಆದಮೇಲೆ ಏನು ಮಾಡ್ತೀನಿ, ಬ್ಯಾಕ್ಗೆ ನೋಡಿ ಈ ಥರ ಇಷ್ಟು ಪೀಸ್ ತೊಗೊಂಡು ನೀಟಾಗಿ ಐರನ್ ಮಾಡಿಕೊಂಡೆ. ಐರನ್ ಆದಮೇಲೆ ಫಸ್ಟ್ ಲೈನ್ ಇಲ್ಲಿ, ಅದಾದಮೇಲೆ ಈ ಲೈನ್ ಇಲ್ಲಿ, ಇದು ಕೆಳಗಡೆ ಮಾರ್ಜಿನ್ಗೆ. ಇವಾಗ ನಮ್ಮ ಅಳತೆ ಬ್ಲೌಸ್ ಕೊಟ್ಟಿದ್ದಾರಲ್ಲ ಕಸ್ಟಮರು, ಅದರದ್ದು ಲೆಂತ್ ತೊಗೊಳ್ಳೋಣ. ಲೆಂತ್ ಅಂದರೆ ಉದ್ದ ಎಷ್ಟಿದೆ, ಬ್ಯಾಕ್ ಉದ್ದ ಬ್ಲೌಸ್ದು. ಅಲ್ಲಲ್ಲಿ ಸ್ವಲ್ಪ ಇಂಗ್ಲೀಷ್ ಬರ್ತಾಯಿದೆ, ನಮಗೆ ರೂಢಿ ಆಗಿಬಿಟ್ಟಿದೆ, ಸ್ವಲ್ಪ ಹಂಗೆ ಮಾತಾಡಿ, ಅದಕ್ಕೋಸ್ಕರ ಎಲ್ಲನೂ ಕನ್ನಡದಲ್ಲೇ ಎಲ್ಲ ಟ್ರೈ ಮಾಡ್ತೀನಿ. ನೋಡಿ 14 ಕಾಲಿದೆ, 14 ಕಾಲು ಇಲ್ಲಿ ಇಟ್ಕೊಂಡ್ರೆ ಎಷ್ಟು ಬರುತ್ತೆ, ಡೀಪ್ 8.5 ಬರ್ತಾಯಿದೆ. 8.5 ಅಂದರೆ 1/4 ಇಂಚ್ ಹೊಲಿಯಬೇಕು. 8 ಕಾಲು ಬ್ಲೌಸ್ದು ಬ್ಯಾಕು ಡೀಪು 14 ಕಾಲು ಇಲ್ಲಿ ರೆಡಿ ಇಟ್ಕೊಳ್ಳಿ. ಮತ್ತು ಇಲ್ಲಿ ಕಂಕಲ್ ಡೌನು 5.5 ಮಾಡ್ಕೊಳ್ಳಿ, ಜಾಸ್ತಿ ಬೇಡ. 16 ಇದೆ, ಅದಕ್ಕೆ 5.5. ಇಲ್ಲಿ 8 ಕಾಲು ಅದೇ ಪೊಸಿಷನ್ ಸೇಮ್. 14 ಕಾಲು ಇಲ್ಲಿ ಇಟ್ಕೊಳ್ಳಿ, 5.5 ಇಲ್ಲಿ ಇಟ್ಕೊಳ್ಳಿ. ಮತ್ತು ಇದು ಬ್ಲೌಸ್ ಉದ್ದ, ಇದು ಕಂಕಲ್ ಡೌನು, ಇದು ಡೀಪು, 3 ಡಾಟ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇದು ಒಂದು ಲೈನು, ಇದು ಮೇಲ್ಗಡೆ ಹೊಲಿಯೋಕ್ಕೆ ಮಾರ್ಜಿನು, ಇದು ಕಂಕಲ್ ಡೌನ್ದು, ಇದು ಬ್ಯಾಕ್ ಡೀಪ್, ಹಿಂದುಗಡೆ ಡೀಪ್ ಎಷ್ಟು ಬೇಕು ಅಂತ. ಇಷ್ಟಾದಮೇಲೆ ಬ್ಲೌಸ್ದು ಸೊಂಟ ಸುತ್ತಳತೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ಬ್ಲೌಸಲ್ಲೇ ಕೆಲವೊಬ್ರು ಹಂಗೆ ಮಾರ್ಕ್ ಮಾಡ್ತಾರೆ, ನಾವು ಬೇಡ. ನೋಡಿ 30 ಇಂಚಿದೆ, 30ರಲ್ಲಿ 4 ಭಾಗ ಮಾಡಿದ್ರೆ 7.5 ಬರುತ್ತೆ. 7.5ಗೆ 1 ಮಾರ್ಕು, 3.5ಗೆ 1 ಮಾರ್ಕು. ಇದು ಡಾಟ್ಗೆ. ಇಲ್ಲಿ ಡಾಟ್ ಇಡಬೇಕಾದ್ರೆ ಇಲ್ಲಿ ಮಾರ್ಜಿನ್ ಬೇಕು, ಅದಕ್ಕೆ 1 ಪಾಯಿಂಟ್ ಇಲ್ಲಿ. ಅದಾದಮೇಲೆ ನಮ್ಮ ಎದೆ ಅಳತೆ ಹೆಂಗೆ ತೊಗೋಬೇಕು ಅಂತ ತೋರಿಸ್ಕೊಡ್ತೀನಿ. ಅಳತೆ ಬ್ಲೌಸ್ ಇದ್ದಾಗ ಕ್ರಾಸ್ ಕಟ್ಟಿಂಗಲ್ಲಿ ಏನು ಮಾಡಬೇಕು, ಎಲ್ಲನೂ ಮೆಜರ್ಮೆಂಟು ಕಮ್ಮಿ ಮಾಡ್ಕೊಬರ್ಬೇಕು, ಜಾಸ್ತಿ ಮಾಡಬಾರ್ದು. ಉಕ್ಸ್ಪಟ್ಟಿಗೆ ಹಾಗೆಲ್ಲ ಅದೆಲ್ಲ ಹೇಳ್ಕೊಡ್ತೀನಿ. ನೋಡಿ ಈ ಥರ ಮಾಡಿಕೊಂಡೆ. ಈ ಥರ ಮಾಡಿ ಎಷ್ಟು 19 ಬರ್ತಾಯಿದೆ. ಮೇಲ್ಗಡೆ 12 ಇಟ್ಟರೆ ಕಮ್ಮಿ ಆಗುತ್ತೆ, 13 ಇಡಬೇಕು ಇದಕ್ಕೆ. 19 ಅಂದರೆ 9.5. 9.5ಗೊಂದು ಇಲ್ಲ, ಕಂಕಲ್ಗೆ ಈ ಕಡೆ 2 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿ 2.75 ತೊಗೊಂಡಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ನೋಡಿ 13 ತೊಗೊತಾ. ಬ್ಯಾಕ್ ಡೀಪು 8 ಇರೋದಕ್ಕೆ 13 ತೊಗೊತಾ ಇದ್ದೀನಿ. ಅದೇ ಬ್ಯಾಕ್ ಡೀಪು 6 ಇಂಚ್ ಬಂದರೆ 14 ಮಾಡ್ತೀನಿ. ಅದೇ ಟಿಪ್ ಇಲ್ಲಿವರೆಗೂ ಬಂತು ಅಂದರೆ 15 ಮಾಡ್ತೀನಿ. ಈ ಥರ ಡೀಪ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅದಾದಮೇಲೆ ಶೋಲ್ಡರು ಅವ್ರ ಅಳತೆ ಬ್ಲೌಸಲ್ಲಿ ಇರುತ್ತಲ್ಲ ಅಷ್ಟೇ ಇಡಬೇಕು. ಯಾಕಂದರೆ ಅವರು ನಮಗೆ ಕಮ್ಮಿ ಮಾಡಿ ಜಾಸ್ತಿ ಮಾಡಿ ಅಂತ ಏನು ಹೇಳಿಲ್ಲ, ಅದಕ್ಕೋಸ್ಕರ ಸೇಮ್ ಅವ್ರನ್ನ ಇಟ್ಕೊಂಡು ಸೇಮ್ ಹಿಂಗೆ ಮಾಡ್ಕೊತೀವಿ. ಅದಾದಮೇಲೆ ಸ್ಟ್ರೈಟಾಗಿ ಒಂದು ಲೈನು, ಅದಾದಮೇಲೆ ಇಲ್ಲಿಗೊಂದು ಲೈನು, ಅದಾದಮೇಲೆ ಈ ಥರ ಡಾಟ್ ಮಾರ್ಜಿನು, ಅದಾದಮೇಲೆ ಸೈಡ್ ಹೊಲಿಗೆದು, ಅದಾದಮೇಲೆ ಎಕ್ಸ್ಟ್ರಾ ಮಾರ್ಜಿನ್ಗೆ, ಅದಾದಮೇಲೆ ಆರ್ಮೋಲು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಡೀಪ್ನ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇನ್ನೊಂದು ಸರಿ ಮೆಜರ್ಮೆಂಟ್ ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ಕಟ್ ಮಾಡಾದ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಪ್ರತಿಯೊಂದು 1 ಅಲ್ಲ 2 ಸಲ ಚೆಕ್ ಮಾಡ್ಕೊಳ್ಳೋದು ತುಂಬ ಉತ್ತಮ. ಯಾಕಂದರೆ ಕಟಿಂಗ್ ಆದಮೇಲೆ ಏನೂ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ. ನೋಡಿ ಎಲ್ಲ ನೋಡಿ 8 ಇಂಚ್ ಕರೆಕ್ಟಾಗಿ ಬರ್ತಾಯಿದೆಯಾ ಆರ್ಮೋಲು, ಅದು ಕಂಕಲ್ ರೌಂಡು ಅಷ್ಟೇ. ಇವಾಗೆಲ್ಲ ಲೆಂತ್ ಕರೆಕ್ಟಾಗಿದೆ, ಡೀಪ್ ಕರೆಕ್ಟಾಗಿದೆ, ಕಂಕಲ್ ಡೌನ್ ಕರೆಕ್ಟಾಗಿದೆ, ಈ ಮೆಜರ್ಮೆಂಟ್ ಕರೆಕ್ಟಾಗಿದೆ, ಎದೆ ಕರೆಕ್ಟಾಗಿದೆ, ಈ ಮೆಜರ್ಮೆಂಟ್ ಪ್ರತಿಯೊಂದು ಕರೆಕ್ಟಾಗಿದೆ. ಎಷ್ಟು ನೀಟಾಗಿ ಮಾರ್ಕಿಂಗ್ ಮಾಡಿದ್ದೀನಿ ನೋಡಿ. ಇಲ್ಲಿ ಇದು ಹೊಲಿಯೋಕ್ಕೆ ಈ ಕಡೆ ಮಾರ್ಜಿನು, ಇದು ಹೊಲಿಯೋಕ್ಕೆ ಈ ಕಡೆ ಮಾರ್ಜಿನ್ನು, ಇದು ಈ ಕಡೆ ಮಾರ್ಜಿನ್ನು, ಇದು ಡಾಟ್ ಮಾರ್ಕಿಂಗು, ಎಷ್ಟು ನೀಟಾಗಿ ಪ್ರತಿಯೊಂದೂ ಈ ಥರ ಎಕ್ಸ್ಪ್ಲೈನ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಹೊಲಿಯೋವರೆಗೂ ತುಂಬ ಅನುಕೂಲ ಆಗುತ್ತೆ. ಮತ್ತು ನೀವು
ಫಸ್ಟು ಇಂಪಾರ್ಟೆಂಟ್ ನನಗೆ ನೀವೆಲ್ಲರೂ ಕಲಿಬೇಕು ಅನ್ನೋದಕ್ಕೋಸ್ಕರ ನಾನು ಇಷ್ಟು ನೀಟಾಗಿ ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ, ಅದಂತೂ ಮರಿಬೇಡಿ. ಎಷ್ಟು ಜನ ನನಗೆ ಇನ್ನೂ ಸಪೋರ್ಟ್ ಮಾಡ್ತಿರೋ ಅಷ್ಟು ನೀಟಾಗಿ ಪ್ರತಿಯೊಂದನ್ನು ನಾನು ಹೇಳ್ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ಕಲಿಯೋಕ್ಕೆ ನೀವು ರೆಡಿ ಇರಬೇಕು. ನಿಮ್ಗೆ ಏನು ಡೌಟ್ ಬರುತ್ತೋ ಅದನ್ನು ನಾನು ಕಾಮೆಂಟ್ ಮಾಡಿದೆ, ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗುತ್ತೆ. ಎಲ್ಲರೂ ನಾನು ಕಾಮೆಂಟ್ ಮಾಡ್ತಾಯಿದ್ದಾರೆ, ಸರ್ ನಿಮ್ಮ ಒಂದೊಂದು ಟ್ರಿಕ್ಸು ನಾನು ಕಲ್ತಿದ್ದಕ್ಕೆ ತುಂಬ ಧನ್ಯವಾದ ಸರ್, ಥ್ಯಾಂಕ್ ಯು ಸರ್ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ನಾನು ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಬೇಕು ಅನ್ನೋ ಉದ್ದೇಶದಿಂದಲೇ ನಾನು ಮಾಡ್ತಾ ಇರೋದು. ಯಾಕಂದರೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾ ಇರೋದಕ್ಕೋಸ್ಕರ ನೀವೆಲ್ಲ ಬರೀ ಸಪೋರ್ಟ್ ಮಾಡಿದ್ರೆ ಸಾಕು, ನನಗೇನು ಮಾಡೋದು ಬೇಡ. ತುಂಬ ನನಗೆ ಖುಷಿ ಆಗುತ್ತೆ ನನ್ನಿಂದ ಈ ಥರ ಕಲ್ತಿರೋರು ಇರ್ತಾರೆ. ಇವಾಗ ನಾನು ಅಷ್ಟೇ ಇಷ್ಟು ಕಲ್ತಿದ್ರು ನಾನು ಇನ್ನೂ ಕಲಿಬೇಕು. ಅವಾಗೇನು ಮಾಡ್ತೀವಿ, ಸೀನಿಯರ್ಸ್ ಹತ್ರ ಸ್ವಲ್ಪ ಸಜೆಷನ್ ತೊಗೊಂಡು ಅದೇ ಥರ ನೀವು ನನಗೆ ಸಜೆಷನ್, ಹಾಂ ಸರ್ ನಿಮ್ಮಿಂದ ನಾನು ಕಲ್ತಿದ್ದೀನಿ ಅಂತ ಒಂದು ರೆಸ್ಪಾನ್ಸ್ ಮಾಡಿದೆ ಅಂದರೆ ನನಗೆ ತುಂಬ ಖುಷಿಯಾಗುತ್ತೆ. ನೆಕ್ಸ್ಟು ಇನ್ನೊಂದು ಚೆನ್ನಾಗಿ ಮಾಡಬೇಕು ಅದಕ್ಕೋಸ್ಕರ ನಿಮ್ಮಂತ ಈ ಥರ ಮಾಡ್ತಾಯಿದ್ದೀನಿ, ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮನ್ನ ಕಾಮೆಂಟ್ ರೂಪದಲ್ಲಿ ನನಗೆ ತೋರಿಸ್ಕೊಟ್ರೆ ಸರ್ ನನಗೆ ಅನುಕೂಲ ಆಗಿದೆ ನಿಮ್ಮಿಂದ ಅಂದರೆ ನನಗೆ ಅದಕ್ಕಿಂತ ಖುಷಿ ಇನ್ನೇನಿಲ್ಲ. ಇದು ಬ್ಯಾಕ್ ಆಯಿತು ನೋಡಿ ಫ್ರೆಂಡ್, ಈ ಥರ ಇಲ್ಲಿ ಹಿಂಗೆ ಬ್ಯಾಕ್ ಕಟ್ ಮಾಡ್ಕೊಂಡ್ವಿ. ಇದು ಈ ಥರ ಇದೆ. ಇವಾಗ ಕ್ರಾಸ್ ಕಟಿಂಗ್ ಮಾಡಬೇಕು. ನಾವು ಕ್ರಾಸ್ ಕಟಿಂಗ್ ಮಾಡಬೇಕು ಅಂತಂದರೆ ನೋಡಿ ಇದನ್ನು ಹಿಂಗೆ ತಿರ್ಸ್ಕೋಬೇಕು. ನೋಡಿ ಇದು ಕ್ರಾಸ್ ಅಂದರೆ ಓಕೆನಾ. ಈ ಥರ ಇದು ಆಪೋಸಿಟು ನೋಡಿ, ಇದು ಕ್ರಾಸು. ಹಿಂಗೆ ನಾವು ಫ್ರಂಟ್ ಕಟ್ ಮಾಡಬೇಕು. ನೋಡಿ ಈ ಥರ ಇಟ್ಕೊಂಬಿಡಿ. ನೋಡಿ ಈ ಥರ ಡೆಡ್ ಆಪೋಸಿಟ್ ಕ್ರಾಸ್ ಪೀಸ್ ಇದು ಓಕೆನಾ. ಅದಾದಮೇಲೆ ಇದೇ ಅಳತೆ ಹೆಂಗೆ ತೊಗೊಳೋದಂದರೆ ಇದರಲ್ಲಿ ನೋಡಿ ಎಕ್ಸ್ಪ್ಯಾಂಡ್ ಆಗುತ್ತೆ. ನೀವು ಹೇಳಿದ್ದು ತೊಗೋಬೇಕು, ಸುಮ್ಮನೆ ಹಂಗೆ ಇಟ್ಕೊಳ್ಳಿ. ನೋಡಿ ಫಸ್ಟು ಹುಕ್ಸಿಂದ ಎಷ್ಟು ಬರ್ತಾಯಿದೆ, 10 ಇಂಚು ಬರುತ್ತೆ. ಈ ಕಡೆ ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ಒಂದೊಂದು ಸೈಡು ಆ ಕಡೆ ಹುಕ್ಸ್ ಹೊಡಿರ್ತೀವಿ, ಈ ಕಡೆ ಅಂಟ ಮಾಡಿರ್ತೀವಲ್ಲ, ಇದು ಎಕ್ಸ್ಟ್ರಾ ಬಂದುಬಿಟ್ಟಿರ್ತದೆ. ಅದಕ್ಕೋಸ್ಕರ ಇಲ್ಲ 9.5 ಬರ್ತಾಯಿದೆ. ನಾವೇನು ಮಾಡಬೇಕು ಅಂತಂದರೆ ಎಲ್ಲದು ನಾರ್ಮಲ್ಲು ಸ್ಟ್ರೈಟ್ ಕಟ್ಟಿಂಗಲ್ಲಿ ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊತೀವಿ. ಇಲ್ಲಲ್ಲಿ ತೊಗೊಬಾರ್ದು. ಏನಕ್ಕೆ ಅಂದರೆ ಕ್ರಾಸ್ ಕಟ್ಟಿಂಗೆಲ್ಲ ಎಕ್ಸ್ಪೆಂಡ್ ಆಗಿಬಿಡುತ್ತೆ. ಅದಕ್ಕೋಸ್ಕರ 9.5 ತೊಗೊಳ್ಳೋಣ. ಕ್ರಾಸ್ ಕಟ್ಟಿಂಗಲ್ಲಿ ಇದು ಬಟ್ಟೆನೇ ಕ್ರಾಸ್ ಅಲ್ಲ, ಅದಕ್ಕೋಸ್ಕರ. ಅದಾದಮೇಲೆ ಇಲ್ಲಿಗೊಂದು ಮಾರ್ಕು ನಾವು ಎಷ್ಟು ಮಾಡಿದ್ದೀವಿ, 2 ಮಾರ್ಕ್ ಮಾಡಿದ್ದೀವಿ. ಒಂದಿದು ಮತ್ತು ಇಲ್ಲೂ, ಮತ್ತು ಇದಕ್ಕೆ ಒಂದು ಕ್ರಾಸ್ ಲೈನ್ ಹಾಕೋಣ ನನಗೆ. ಮತ್ತು ಮೇಲ್ಗಡೆ ಇದು ಒಂದು ಲೈನು, ಮತ್ತು ಲೈಟಾಗಿ ಇದನ್ನು ತೆಗೆದುಬಿಟ್ಟು ಈ ಥರ ಫ್ರಂಟ್ ನೆಕ್ಕು ರೌಂಡ್ ನಾವು ಮಾರ್ಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ ಕಟ್ ಮಾಡ್ತೀವಿ. ಇದಿಷ್ಟಾಯಿತು. ಅದಾದಮೇಲೆ ಸೇಮ್ ಮತ್ತೆ ಇದನ್ನು ಹಿಂಗೆ ಇಟ್ಕೊಂಡು ಇದ್ರ ಮೇಲೆ ಜರದಿರೋ ಸ್ಕೇಲ್ ಇಟ್ಕೊಳ್ಳಿ. ಈ ಥರ ಇದನ್ನು ಫಿನಿಶ್ ಮಾಡ್ಕೊಂಬಿಡೋಣ. ಇದಿಷ್ಟಾಯಿತು. ಇದು ಅನ್ನಷ್ಟೇ ಹುಕ್ಸ್ ಪಟ್ಟಿ ಕಡೆ ನಾವೇ ಜಾಸ್ತಿ ಬಿಡೋಂಗಿಲ್ಲ. ಡಾಟ್ಗೆ ಒಂದೇ 2 ಪಾಯಿಂಟ್ ಕ್ರಾಸ್ ಮಾಡ್ತೀನಿ ಅಷ್ಟೇ. ನೋಡಿ ಇದನ್ನು ಎತ್ತಿಕ್ಬಿಟ್ಟೆ. ಇವಾಗ ನಾವು ಇದು ಬೇಕು ಮತ್ತು ಡಾಟ್ ಮಾರ್ಜಿನ್ ಬೇಕು. ಅದರಲ್ಲಿ ಯಾವ ಥರ ಅಂತ ತೋರಿಸ್ತೀನಿ. ಫ್ರಂಟ್ ಲೆಂತು ತುಂಬ ಇಂಪಾರ್ಟೆಂಟು. ಟೋಟಲ್ ಬಂದ್ಬಿಟ್ಟು 13 ರೆಡಿ ಬರಬೇಕು ನಮಗೆ. ಆ ಡಾಟ್ ಲೆಂತು ಸ್ವಲ್ಪ ಸರಿ ಇಲ್ಲ. ನಾನು ಅದಕ್ಕೆ ಎಲ್ಲರಿಗೂ ಹೇಳ್ತೀನಿ ನೋಡಿ, ಡಾಟ್ ಲೆಂತೆ ಇಲ್ಲ, ಇದಿಷ್ಟು ಯಾರು ಡಾಟು ಬರೋಲ್ಲ. ನಾವು ರೆಗ್ಯುಲರಾಗಿ ಏನು ಮಾಡ್ತೀವಿ, ನಮ್ಮ ಸ್ಟೈಲಲ್ಲಿ ನಾವು ಕಟ್ ಮಾಡ್ಕೊತೀವಿ. ಇವ್ರಿಗೆ 10 ಅಂದರೆ 10, 13 ಕಾಲು 13 ಕಾಲು ತೊಗೊಂಡಿದ್ದೀನಿ. ಈ 10ಕ್ಕೆ ಇಲ್ಲಿ ಎಷ್ಟು ಬ್ರಾಡ್ ಇದೆ ಇಲ್ಲಿ ನೋಡಿ, ಈ ಥರ ತೊಗೋಬೇಕು. ಎಷ್ಟು 9.5 ಸೇಮ್ 10 ಬರ್ಬೋದು. ಅದು ನಾವು ಈ ಥರ ಮಾರ್ಕ್ ಮಾಡಿಕೊಂಡು ಕ್ರಾಸ್ ಕಟ್ಟಿಂಗಲ್ಲಿ ಯಾವಾಗಲೂ ಸ್ವಲ್ಪ ಕಮ್ಮಿನೇ ತಗೊಳ್ಳಿ, ಜಾಸ್ತಿ ತಗೊಳ್ಳೋದ್ರೆ ಲೂಸ್ ಬಂದುಬಿಡ್ತದೆ. ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾಯಿದ್ದೀನಿ, ಎಲ್ಲರೂ ಕಲಿಬೇಕು ಅನ್ನೋದೇ ನನ್ನ ಉದ್ದೇಶ. ಇದಿಷ್ಟಾದ ಮೇಲೆ ಇದನ್ನು ಬ್ಯಾಕ್ ಎತ್ಬಿಡಿ. ಬ್ಯಾಕ್ ಎತ್ತಾದ್ಮೇಲೆ ಏನು ಮಾಡಬೇಕು, ಈ ಥರ ಇದೆ ನೋಡಿ. ಮೇಲ್ಗಡೆ ಹೊಲಿಯೋಕ್ಕೆ ಮಾರ್ಜಿನ್ ಇದರಲ್ಲಿ ಲೆಕ್ಕ ತೊಗೊಳ್ಬೇಡಿ, ಯಾಕಂದರೆ ಕ್ರಾಸ್ ಕಟ್ಟಿಂಗಲ್ಲ
ತುಂಬ ಲೂಸಾಗಿ ಬಂದುಬಿಡ್ತದೆ. ಅದಕ್ಕೆ 10-13 ಕಾಲು ತೊಗೊಳ್ಳೋಣ ಸಾಕು. ಮತ್ತು ಈ ಡಿಸ್ಟೆನ್ಸು ಇದರಲ್ಲಿ ನೋಡೋಣ ಕರೆಕ್ಟಾಗಿದೆಯಾ ಅಂತ. ಇಲ್ಲ ಅಂದರೆ ನಾವೇ ನೋಡಿ ಇದಕ್ಕಿಲ್ಲ ಡಿಸ್ಟೆನ್ಸು, ನಾವೇ ಅಂದಾಜಾಗಿ 4 ಕಾಲು ಮಾಡ್ಕೊಳ್ಳೋಣ. ಇಲ್ಲಿ ಕಾಲಿಂಜು ಅಂದರೆ 4 8 ಡಿಸ್ಟೆನ್ಸ್ ಬರುತ್ತೆ, ಕರೆಕ್ಟಾಗಿರುತ್ತೆ. ಯಾಕಂದರೆ ನಾವು ಈ 13 ಇಂಚ್ ರೆಡಿ ಬಂದರೆ ನನಗೆ 10 ಬರ್ಬೋದು ಅಂತ ನಾನು ಅಂದಾಜು. ಯಾಕಂದರೆ 7 ವರ್ಷದಿಂದ ಕಟ್ ಮಾಡ್ತಾಯಿದ್ದ ನನಗೆ ಸ್ವಲ್ಪ ಐಡಿಯಾಸ್ ಇರುತ್ತೆ. ಅದ್ರ ಮೇರೆಗೆ ನಾನು ಈ ಥರ ಕಟ್ ಮಾಡ್ಕೊತಾ ಇದ್ದಿರೋದು. ನೋಡಿ ಎಷ್ಟು ಮಾರ್ಕ್ ಮಾಡ್ಕೊಂಡೆ. ಇದು ಒಳ್ಳೆ ಮಾರ್ಜಿನು, ಇಲ್ಲಿ ಡಾಟ್ ಮಾರ್ಜಿನು, ಇದು ಈಗ ರೌಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಮೆಜರ್ಮೆಂಟ್ ಚೆಕ್ ಮಾಡ್ಕೊಳ್ಳೋಣ. ಈ ಪೊಸಿಷನಲ್ಲಿ ಸೆಂಟ್ರಲ್ಲಿ ನಮ್ಗೆ ಎಷ್ಟು ಬಂತು ಅದರಲ್ಲಿ 10 ನೋಡಿ 10. ಈ ಕಾಲಿಂಚ್ ಹೋಗ್ಬಿಟ್ರೆ ನಿಮಗೆ 10 ಕರೆಕ್ಟಾಗಿ ಬಂದ್ಬಿಡುತ್ತೆ ಅದರಲ್ಲಿ. ಅದಕ್ಕೋಸ್ಕರ ಪ್ರತಿಯೊಂದು ನಾವು ಮಾರ್ಕ್ ಹಾಕಿ ಚೆಕ್ ಮಾಡಿಕೊಂಡು ಕಟ್ ಮಾಡೋದ್ರಿಂದ ನೋಡಿ ಇವೆಲ್ಲ ಈಸಿ ಮೆಥಡು. ಕಲಿಬೇಕು. ಬ್ಲೌಸ್ ಕಟ್ ಮಾಡೋದ್ರಿಂದ ಅಷ್ಟು ಈಜಿನ. ನಾನು ಕಲಿಬೇಕಂದ್ರೆ ನಮಗೆ 2 ವರ್ಷ ಬೇಕಿತ್ತು. ಯಾರು ಇಷ್ಟು ನೀಟಾಗಿ ಅವಾಗ ಹೇಳ್ಕೊಡ್ತಾ ಇರಲಿಲ್ಲ. ಅವಾಗ ಟೇಬಲ್ ಹತ್ರ ಬಂದು ನಿಂತ್ಕೊಂಡೇ ದೂರ ಹೋಗಪ್ಪ ಅನ್ನೋರು. ನಮ್ಗೆ ಆ ಥರ ಬುದ್ಧಿ ಇಲ್ಲ. ನನಗೆ ಆ ಥರ ಪರಿಸ್ಥಿತಿ ಬಂತು ಅಂತಲೇ ನಾನು ಎಲ್ಲರಿಗೂ ಈ ಥರ ನೀಟಾಗಿ ಕಲೀಲಿ ಅಂತ. ನಮ್ಮ ಶಾಪಲ್ಲೇ ಬಂದು ಕಲಿಯೋರು ತುಂಬ ಜನ ಇದ್ದಾರೆ. ಆದರೆ ಆನ್ಲೈನಲ್ಲಿ ಕಲಿಬೇಕು ಅಂತ ನನಗೆ ಆಸೆ ಇತ್ತು. ಅದಕ್ಕೆ ಪ್ರತಿಯೊಬ್ಬರಿಗೂ ನನಗೆ ಹೆಲ್ಪ್ ಆಗಬೇಕು, ನಾನು ಕಲ್ತಿರೋ ವಿದ್ಯೆನ ಸಾವಿರಾರು ಜನಕ್ಕೆ ಹಂಚಬೇಕು ಅನ್ನೋದೇ ನನ್ನ ಉದ್ದೇಶದಿಂದ ನಾನು ಈ ಥರ ಮಾಡ್ತಾಯಿದ್ದೀನಿ. ಇದಿಷ್ಟು ಇದರಲ್ಲಿ ಕಾಲಿಂಚ್ ಎಕ್ಸ್ಟ್ರಾನೇ ಕಟ್ ಮಾಡಿ. ಏನಕ್ಕೆ ಅಂತಂದರೆ ಇದು ಅಟ್ಯಾಚ್ ಮಾಡಬೇಕಾದ್ರೆ ಸ್ವಲ್ಪ ಎಕ್ಸ್ಪೆಂಡ್ ಆಗುತ್ತೆ. ಅದಕ್ಕೆ ಎಕ್ಸ್ಪೆಂಡ್ ಆಗೋದನ್ನು ಕಟ್ ಮಾಡಿಬಿಟ್ಟಿದ್ದೀನಿ. ಇಲ್ಲಿ 1/4 ಇಂಚು ಡಿಫ್ರೆನ್ಸ್ ಬರುತ್ತೆ ಅಷ್ಟೇ ನೋಡಿ. ಇಷ್ಟೇ ಕಟ್ ಮಾಡಬೇಕಾಗುತ್ತೆ. ಯಾಕಂದರೆ ಕ್ರಾಸ್ ಕಟ್ಟಿಂಗು ತುಂಬ ಇದಾಗ್ಬಿಡುತ್ತೆ. ಅದಕ್ಕೋಸ್ಕರ ಅದಾದಮೇಲೆ ನಾನು ಎಲ್ಲ ಬ್ಲೌಸಲ್ಲೂ ಹೇಳೋದೊಂದೇ ಸ್ಟ್ಯಾಂಡರ್ಡಾಗಿ ಬ್ಲೌಸು ಈ ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೋಬೇಕು. ನೋಡಿ ಐರನ್ ಮಾಡಿದೆ ಫಸ್ಟು. ಏನಕ್ಕೆ ಅಂತಂದರೆ ಸ್ಟ್ಯಾಂಡರ್ಡ್ ಆಗಿದ್ದರೆ ಏನಾಗುತ್ತೆ ಅಂದರೆ ನಮ್ಗೆ ಬೆಲ್ಟ್ ಥರ ನೀಟಾಗಿ ಕುತ್ಕೊತದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೆ ಹೇಳ್ತೀನಿ ಸ್ಟ್ಯಾಂಡರ್ಡಾಗಿ ಬೆಲ್ಟ್ ಕಟ್ ಮಾಡ್ಕೊಳ್ಳಿ. ಆಮೇಲೆ ಲೆಂತ್ ಜಾಸ್ತಿ ಆಯ್ತು ಅಂದರೆ ನಾವು ಅದರಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಆಯಿತು, ಏನೂ ಪ್ರಾಬ್ಲಮ್ ಬರೋಲ್ಲ. ಸೊಂಟದಲ್ಲಿ 30 ಇದೆ, ಅದಕ್ಕೆ 7.5 ಅರ್ಧ. ಈ ಕಡೆ ಮಾರ್ಜಿನ್ 2 ಇಂಚು. ಇದಕ್ಕೊಂದು ಲೈನು, ಅದಾದಮೇಲೆ ಇದಕ್ಕೊಂದು ಲೈನು, ಮತ್ತು 3.5 2.5 3.5 ಮಾರ್ಕ್ ಮಾಡಿಕೊಂಡೆ. ಇಷ್ಟಾಯಿತು. ಅದಾದಮೇಲೆ ಈ ಥರ ಕ್ರಾಸಾಗಿ ಕಟ್ ಮಾಡ್ಕೊಳ್ಳೋಣ. ಇಷ್ಟಾದಮೇಲೆ ಇಲ್ಲೊಂದು ಚಟ್ಕ ಹೊಡೆಯೋಣ. ಮತ್ತು ಈ ಸೈಡ್ನ ಯಾವ ಥರ ಚೆಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಹಿಂಗೆ ಇಟ್ಕೊತೀನಿ ನೋಡಿ. ಆರ್ಮೋಲಿಂದ ಈ ಥರ ಸೈಡ್ ಮಾಡ್ತೀನಿ. ಇದನ್ನು ಮೆಜರ್ಮೆಂಟ್ ಚೆಕ್ ಮಾಡ್ತೀನಿ. ಎಷ್ಟು 3 ಕಾಲಿದೆ ನೋಡಿ, 1 ಇಂಚು ಕರೆಕ್ಟಾಗಿ ಬರುತ್ತೆ. ಓಕೆನಾ. ಇವಾಗ ಏನು ಮಾಡಬೇಕಂತಂದರೆ ಇನ್ನೂ ಡಾಟ್ಗಳು ಇರಲಿಲ್ಲ ನಾವು. ಅದಕ್ಕೆ ವೀಲ್ ಮಾರ್ಕ್ ಹಾಕ್ತೀನಿ. ಬ್ಯಾಕ್ ಈ ಥರ ರೌಂಡಾಗಿ ಕಟ್ ಮಾಡಿಕೊಂಡೆ. ಯಾಕಂದರೆ ಫ್ರಂಟ್ ನೆಕ್ ಆಲ್ರೆಡಿ ಕಟ್ ಮಾಡಿದ್ದೀನಿ ಅದಕ್ಕೆ. ಮತ್ತು ಇದನ್ನು ಫ್ರಂಟ್ನ ಫಸ್ಟು ವೀಲ್ ಮಾರ್ಕ್ ಹಾಕೋಣ. ಜರುಗ್ಬಿಡ್ತದೆ ಅದು, ಅದಕ್ಕೋಸ್ಕರ. ಇವಾಗ ಏನಪ್ಪ ಮಾಡೋದು ಅಂತಂದರೆ ನೋಡಿ, ಈ ಲೆಂತ್ ಕರೆಕ್ಟಾಗಿದೆ, ಈ ಲೂಸ್ ಕರೆಕ್ಟಾಗಿದೆ, ಈ ಲೂಸ್ ಕರೆಕ್ಟಾಗಿದೆ. ಇವಾಗ ಡಾಟ್ ಹೆಂಗಪ್ಪ ಹಿಡಿಯಬೇಕು ಅಂತ ಇದ್ರ ಮೆಜರ್ಮೆಂಟ್ ಮೇಲೆ ಇದನ್ನು ಹಿಡಿತೀವಿ. ಯಾಕಂದರೆ ನಮ್ಗೆ ಸೊಂಟ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೋಸ್ಕರ ಅದ್ರ ತೊಗೊಂಡಿದ್ದೀವಿ. ಸೊಂಟದ ಮೆಜರ್ಮೆಂಟಾಗಿ ಕ್ರಾಸ್ ಪಟ್ಟಿ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಈ ಕರೆಕ್ಟಾಗಿದೆ ಅಂದರೆ ಇದನ್ನು ನಾವು ಅಡ್ಜಸ್ಟ್ ಮಾಡಬೇಕು. ನೋಡಿ ಲೂಸ್ ಬಂದಿಲ್ಲ, ಇದಕ್ಕೆ ನೋಡ್ಕೊಂಡು ಹಿಂಗೆ ಕರೆಕ್ಟಾಗಿ ಆ ಸೈಡಿಂದ ಎಷ್ಟು ಡಾಟ್ ಹಿಡಿದ್ರೆ ಕರೆಕ್ಟಾಗಿ ಬರುತ್ತೆ ನೋಡಿ. ಇವಾಗ ಕರೆಕ್ಟಾಗಿ ಬಂತು. ಇವಾಗ ಏನು ಮಾಡ್ತೀನಿ, ಇಲ್ಲೊಂದು ಮಾರ್ಕ್ ಮಾಡ್ಕೊತೀನಿ. ಕೆಳಗಡೆ ಇರೋ ಪೀಸ್ನ ಕಟ್ ಮಾಡ್ತೀನಿ. ಮತ್ತು ಈ ಪೀಸ್ನ ಚಟ್ಕ ಇಲ್ಲಿ ಹೊಡಿತೀನಿ. ಇವೆರಡು ಬಾಟು ಇದು ಬಂದ್ಬಿಟ್ಟು ಇದೊಂದು ಪಾಯಿಂಟೆಡ್ ಇದೊಂದು ಪಾಯಿಂಟೆಡ್ ಬರುತ್ತೆ. ಅದಕ್ಕೆ ಇಷ್ಟೇ ಅಂತ ಏನಿಲ್ಲ, ಸುಮ್ಮನೆ ಡಾಟ್ ಮಾರ್ಜಿನ್ ಮಾಡ್ತೀನಿ ನೋಡು. ಈ ಥರ ಕ್ರಾಸ್ ಫ್ರಂಟ್ ಕ್ರಾಸ್ ಕಟಿಂಗ್ ಇರೋ ಬ್ಲೌಸ್ನ ಈ ಥರ ಕಟ್ ಮಾಡೋದು. ಅದು ಅಳತೆ ಬ್ಲೌಸ್ ನೋಡಿಕೊಂಡು
ಅವ್ರದ್ದು ಫಿನಿಶಿಂಗ್ ಬೇರೆ ಇರುತ್ತೆ, ನಮ್ಮದೇ ಫಿನಿಶಿಂಗು ಬೇರೆ ಬರುತ್ತೆ. ರೆಡಿ ಆದಮೇಲೆ ತೋರಿಸಿ, ನಮ್ಮ ಬ್ಲೌಸಿಂಗ್ ಇರಲ್ಲ, ರೆಡಿ ಆದಮೇಲೆ ಯಾವ ಥರ ಬಂದಿದೆ ಅನ್ನೋ ಅದನ್ನು ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ? ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಆದಷ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ ಕಮೆಂಟ್ ಮಾಡಿದಾಗೆ, ಯಾಕಂದರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ತುಂಬ ಇಂಪ್ರೆಸ್ ಆಗೈತಿ, ಕಲಿಬೇಕು ಅಂತ ಆಸೆ ನಂದಿದೆ, ಅದಕ್ಕೋಸ್ಕರ. ಓಕೆನಾ? ಡನ್.